ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರಾದರೂ ನೀನೇ ಹೇಳು ರಾಘವೇಂದ್ರ. ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ. ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನಿದ್ದೀನಿ ಪುಣ್ಯಕ್ಷೇತ್ರ ಗುರುರಾಯರ ಸನ್ನಿಧಿ ಮಂತ್ರಾಲಯದಲ್ಲಿ. ಈ ವಿಡಿಯೋ ನನ್ನ ಕೊನೆಯ ವಿಡಿಯೋದ ಮುಂದುವರೆದ ಭಾಗವಾಗಿರುತ್ತೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಅಕೌಂಟ್ನ ಫಾಲೋ ಮಾಡಿ, ಯಾಕಂತಂದರೆ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಅವಶ್ಯಕತೆ ಇದೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ರಾಯರ ದರ್ಶನ ಖಂಡಿತ ನಿಮಗೂ ಸಿಗುತ್ತೆ. ನಾನು ಸುಮಾರು 10ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಮಂತ್ರಾಲಯಕ್ಕೆ ಬಂದಿದ್ದು. ಸ್ಕೂಲ್ ಟ್ರಿಪ್ ಕಡೆಯಿಂದ ನಮಗೆ ಮಂತ್ರಾಲಯಕ್ಕೆ ಕರ್ಕೊಂಡು ಬಂದಿದ್ರು. ಬಟ್ ಅವಾಗಿದ್ದ ಮಂತ್ರಾಲಯಕ್ಕೂ ಇವಾಗಿರೋ ಮಂತ್ರಾಲಯಕ್ಕೂ ತುಂಬ ವ್ಯತ್ಯಾಸ ಇದೆ. ಕೋಟ್ಯಾಂತರ ಗುರುರಾಯರ ಭಕ್ತರಿಗೆ ಒಂದೇ ಆಸೆ, ಒಂದ್ಸಲ ಆದರೂ ಜೀವನದಲ್ಲಿ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಪಡಿಬೇಕಂತ. ನಾನಾ ಕಾರಣಗಳಿಂದ ಅವ್ರಿಗೆಲ್ಲ ಬರೋಕ್ಕಾಗಿರಲ್ಲ. ಅವರಿಗೆಲ್ಲ ರಾಯರ ಕೃಪೆಯಿಂದ ಮಂತ್ರಾಲಯಕ್ಕೆ ಆದಷ್ಟು ಬೇಗ ಬರೋ ಥರ ಆಗಲಿ ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಗುರುರಾಯರ ಸನ್ನಿಧಿ ಇರೋದು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಮಂತ್ರಾಲಯ ಎಂಬ ಊರಿನಲ್ಲಿ. ಕ್ರಿಸ್ತಶಕ 1671ರಲ್ಲಿ ಮಂತ್ರಾಲಯ ಪ್ರಭುಗಳು ಇಲ್ಲಿಗೆ ಬಂದು ಮಧ್ವಮತ ಸಂಪ್ರದಾಯವನ್ನು ಅವಲಂಬಿಸಿ ಸಶರೀರವಾಗಿ ಇಲ್ಲಿ ಬೃಂದಾವನಸ್ಥರಾಗಿದ್ದಾರೆ. ಮೊದಲು ಮಂತ್ರಾಲಯಕ್ಕೆ ಮಂಚಾಲೆ ಅಂತ ಕರೀತಿದ್ರು. ಯಾಕಂತಂದರೆ ಇಲ್ಲಿನ ಅಧಿದೇವತೆ ಮಂಚಾಲಾಂಬಿಕೆ ಆಗಿದ್ದರಿಂದ ಗುರು ಸಾರ್ವಭೌಮರ ದರ್ಶನ ಪಡೆಯೋಕ್ಕೂ ಮೊದಲು ಮಂಚಾಲಾಂಬಿಕೆ ದೇವರ ದರ್ಶನ ಪಡೆಯೋದು ಇಲ್ಲಿನ ವಾಡಿಕೆ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ರಾಯರ ದರ್ಶನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಮಧ್ಯದಲ್ಲಿ 2 ಗಂಟೆಯಿಂದ 4 ಗಂಟೆವರೆಗೂ ದರ್ಶನ ಇರಲ್ಲ. ರಾಯರ ಸನ್ನಿಧಿಯ ಒಳಗಡೆ ಹೋಗ್ತಿದ್ದಂಗೆ ಎಂಥ ಅದ್ಭುತ ಸಾಲಗಳನ್ನು ಹಾಕಿದ್ರಂದರೆ, ನಿಮ್ಮ ಸಮಸ್ಯೆಗಳನ್ನು ಶ್ರೀ ಗುರುರಾಯರ ಬಳಿ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ ನಮ್ಮಲ್ಲಿ ಶ್ರೀ ಗುರುರಾಯರಿದ್ದಾರೆ ಎಂದು. ವಾವ್, ಎಂಥ ಅದ್ಭುತ ಸಾಲುಗಳಲ್ವಾ ಫ್ರೆಂಡ್ಸ್. ರಾಘವೇಂದ್ರ ಸ್ವಾಮಿಗಳು ಭೂಮಿ ಮೇಲಿರುವ ಎಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಗರ್ಭಗುಡಿಯಿಂದ ಹೊರಗಡೆ ಬಂದೆ. ನನಗನ್ಸಿರೋ ಪ್ರಕಾರ ಜಗತ್ತಲ್ಲಿ ನನಗೆ ನೆಮ್ಮದಿ ಸಿಗೋ ಜಾಗ ಅಂತಂದರೆ ಒಂದು ದೇವಸ್ಥಾನ, ಇನ್ನೊಂದು ಪ್ರಕೃತಿ. ಕಾಳು ಕಾಳು ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರಾದರೂ
ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಮಂತ್ರಾಲಯ ಮಠದ ನಕ್ಷೆ, ಮಂತ್ರಾಲಯ ದೇವಸ್ಥಾನ ಹೇಗಿದೆ, ಮಂತ್ರಾಲಯ ರಾಯರ ಸನ್ನಿಧಿ ಹೇಗಿದೆ ಅಂತ ನಾವು ಇಲ್ಲಿ ನೋಡಿ ತಿಳ್ಕೊಬೋದು. ಮಠ ಎಲ್ಲ ಹೇಗಿದೆ, ಅಕ್ಕಪಕ್ಕ ಏನಿದೆ ಅದೆಲ್ಲ ವಿವರವಾಗಿ ನಾವು ಇಲ್ಲಿ ನೋಡ್ಕೊಬೋದು. ದೇವಸ್ಥಾನದ ಒಳಗಡೆನೆ 4-5 ಪೂಜಾ ಭಂಡಾರಗಳಿರ್ತವೆ. ನಿಮಗೇನಾದರೂ ರಾಯರ ಫೋಟೋಗಳು ಬೇಕಂತಂದರೆ ಮತ್ತು ದೇವರ ಸಾಮಗ್ರಿಗಳು ಬೇಕಂತಂದರೆ ಒಳಗಡೆ ಇಲ್ಲಿ ತಗೊಬೋದು. ಏನಿಲ್ಲ ನಾವು ಒಂದು ರಾಯರ ಫೋಟೋ ತಗೊಂಡು ದೇವಾಲಯದಲ್ಲೇ ಅರ್ಧ ಗಂಟೆ ಕಾಲ ಕಳೆದು ಪ್ರಸಾದಕ್ಕೆ ಹೋಗೋಣ ಅಂತ ಹೋಗ್ತಿದ್ದಾಗ ನಮಗೊಂದು ಅದ್ಭುತವಾಗಿರೋ ಧ್ವನಿ ಕೇಳಿಸುತ್ತೆ. ನೀವು ಆ ಧ್ವನಿ ಕೇಳಿ ಆನಂದ ಪಡಿ, ತುಂಬ ಚೆನ್ನಾಗಿದೆ. ನಿನ್ನಲ್ಲಿ ಶರಣಾಗಿ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಸೆನೆಯಾಗಿ ನೀರಲ್ಲಿ ನೀನಾಗಿ ಆಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಏನು ಸಖತ್ತಾಗಿ ರಾಯರ ಹಾಡನ್ನು ಹಾಡಿದ್ರು ಅಂತಂದರೆ ಇವರು ಇಲ್ಲಿಗೆ ಬಂದಿರೋ ರಾಯರ ಭಕ್ತರೆಲ್ಲ ತುಂಬ ಖುಷಿಪಟ್ಟರು. ಏಕಾದಶಿ ಆಗಿರೋ ಕಾರಣ ದೇವಸ್ಥಾನದಲ್ಲಿ ಪ್ರಸಾದ ಇರಲಿಲ್ಲ. ತುಂಬ ಬೇಜಾರಾಯಿತು. ಯಾಕಂತಂದರೆ ರಾಯರ ಮಠದ ಪ್ರಸಾದವನ್ನು ಅಮೃತಕ್ಕೆ ಹೋಲಿಸ್ಬೋದು, ಅಷ್ಟು ರುಚಿಯಾಗಿರುತ್ತೆ ಪ್ರಸಾದ ಇಲ್ಲಿ. ನಾವು ದೇವಸ್ಥಾನದ ಮುಂದೆಗಡೆ ಬಂದು ಒಂದಷ್ಟು ಫೋಟೋಗಳನ್ನ ತೆಕ್ಕೊಂಡು ಫೋಟೋಶೂಟ್ ಎಲ್ಲ ಮುಗಿಸಿ ರಾಯರ ಸನ್ನಿಧಿಯ ಪಕ್ಕದಲ್ಲೇ ಹರಿಯುವ ತುಂಗಭದ್ರಾ ಹೊಳೆಯನ್ನು ನೋಡಲು ನಾವು ಹೊರಟು. ಹೊಳೆಗೆ ಹೋಗ್ಬೇಕಾದ್ರೆ ಒಂದು ಸುಂದರವಾಗಿರೋ ಶಿವನ ದೇವಸ್ಥಾನ ಸಿಗುತ್ತೆ, ಮಿಸ್ ಮಾಡ್ದೇ ನೋಡಿ. ಪೂಜಾರಿಗಳು ಅನುಮತಿ ಕೊಟ್ಟಿಲ್ಲ ವಿಡಿಯೋ ಮಾಡೋಕ್ಕೆ, ಸೊ ನೀವು ಬಂದಾಗ ಮಿಸ್ ಮಾಡ್ಕೊಂಬಿಡಿ. ಇವಾಗ ನಿಮ್ಗೇನು ಕಾಣಿಸ್ತಿದೆ ಇದೇ ತುಂಗಭದ್ರಾ ಹೊಳೆ. ತುಂಗಭದ್ರಾ ಡ್ಯಾಮ್ನಿಂದ ನೀರನ್ನು ಜಾಸ್ತಿ ಪ್ರಮಾಣದಲ್ಲಿ ಬಿಟ್ಟಿರೋ ಕಾರಣ ಬಂದಿರೋ ಭಕ್ತಾದಿಗಳಿಗೆ ಪುಣ್ಯಸ್ನಾನ ಮಾಡಲು ಬಿಡ್ತಿರ್ಲಿಲ್ಲ, ಏನಾದರೂ ತೊಂದರೆ ಆಗ್ಬೋದು ಅಂತ. ಅಕಸ್ಮಾತ್ ನೀವು ಬಂದಾಗ ಪುಣ್ಯಸ್ನಾನ ಮಾಡೋಕ್ಕೆ ಅವಕಾಶವಿದ್ದರೆ ದಯವಿಟ್ಟು ನಿಮ್ಮ ವಸ್ತುಗಳನ್ನು ನೀರಿಗೆ ಹಾಕ್ತೇನೆ ವಾಪಸ್ಸು ನೀವೇ ತಗೊಂಡು ಹೋಗಬೇಕು ಅಂತ ನಂದೊಂದು ಪುಟ್ಟ ಮನವಿ. ಯಾಕಂತಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಹೊಣೆ. ಸ್ವಚ್ಛತೆ ಅಂತ ಹೇಳ್ತಿದ್ದಂಗೆ ನನ್ನ ಕಣ್ಣಿಗೆ ಬಿದ್ದಿದ್ದು ಇವರು ಬೇರೆ ಯಾರೂ ಅಲ್ಲ, ನಮ್ಮ ಬೆಂಗಳೂರಿನವರೇ. ಮಹದೇವಪುರ ಕ್ಷೇತ್ರದ ಶಾಸಕರಾಗಿರುವ ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದಲ್ಲಿ ಸುಮಾರು 3,000ಕ್ಕೂ ಹೆಚ್ಚಿನ ಜನ ಸೇರಿ ಮಂತ್ರಾಲಯದಲ್ಲಿ ಸ್ವಚ್ಛ ಸುಂದರ ಮಂತ್ರಾಲಯ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋ ಎಲ್ಲರಿಗೂ ಗುರುರಾಯರು ಆರೋಗ್ಯ, ಆಯಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ರಾಯರ ಸನ್ನಿಧಿಯ ಆವರಣದಲ್ಲೇ ಅಕ್ಕಪಕ್ಕ ದೊಡ್ಡದಾದಂತಹ ಗೋಡೆಗಳಿವೆ. ಆ ಗೋಡೆಯ ಮೇಲೆ ಅದ್ಭುತವಾಗಿರೋ ಚಿತ್ರಕಲೆಗಳನ್ನು ಬಿಡಿಸಿದ್ದಾರೆ ಮತ್ತು ಆ ಚಿತ್ರದಲ್ಲಿರುವ ಸಾರಾಂಶವನ್ನು ಕೂಡ ಬರೆದಿದ್ದಾರೆ. ನೀವು ಬಂದಾಗ ಗಮನಿಸಿ ಸ್ನೇಹಿತರೆ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ ತೂಗಿರೆ
ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ ಜೋ 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 ಕುಂದಣಮಯವಾದ ಚಂದದ ತೊಟ್ಟಿಲೊಳಂದದಿ ಮಲಗ್ಯಾರೆ ತೂಗೀರೆ ಕುಂದಣಮಯವಾದ ಚಂದದ ತೊಟ್ಟಿಲೊಳಂದದಿ ಮಲಗ್ಯಾರೆ ತೂಗೀರೆ ನಂದನ ಕಂದ ಗೋವಿಂದ ಮುಕುಂದನ ಚಂದದಿ ಭಜಿಪರ ತೂಗೀರೆ ನಂದನ ಕಂದ ಗೋವಿಂದ ಮುಕುಂದನ ಚಂದದಿ ಭಜಿಪರ ತೂಗೀರೆ ತೂಗೀರೆ ರಾಯರ ತೂಗೀರೆ ಗುರುಗಳ ತೂಗೀರೆ ಯತಿ ಕುಲ ತಿಲಕರ ತೂಗೀರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗೀರೆ ಗುರು ರಾಘವೇಂದ್ರರ ಜೋ 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 ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗೀರೆ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗೀರೆ ಭೋಗೀಶಯನನ ಪಾದಯೋಗದಿ ಭಜಿಸುವ ಭಾಗವತರನ್ನ ತೂಗೀರೆ ಭೋಗೀಶಯನನ ಪಾದಯೋಗದಿ ಇಂತಹ ಅದ್ಭುತವಾಗಿರೋ ಚಿತ್ರಕಲೆಗಳನ್ನು ನೋಡಿಕೊಂಡು ಪ್ರಭು ಶ್ರೀರಾಮ ಹಾಗೆ ರಾಯರ ವಿಗ್ರಹವನ್ನು ನೋಡಿ ಪಕ್ಕದಲ್ಲೇ ಇದ್ದಂತಹ ಪರಿಮಳ ತೀರ್ಥ ಕೊಳದ ಹತ್ರ ನಾನು ಬಂದೆ. ಕೊಳ ಕೂಡ ತುಂಬ ಸ್ವಚ್ಛಂದವಾಗಿ ಹಾಗೆ ಸ್ವಚ್ಛತೆಯಿಂದ ಕಾಣಿಸ್ತಾ ಇತ್ತು. 2 ಕಣ್ಣು ಕೂಡ ಸಾಲದು ಈ ದೃಶ್ಯವನ್ನು ನೋಡೋಕ್ಕೆ. ನೀವು ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಮಾಡಿದ ಮೇಲೆ ಮಂತ್ರಾಲಯದ ಹತ್ತಿರನೇ ನೋಡಬಹುದಾದ ತುಂಬ ಪ್ರವಾಸಿ ಸ್ಥಳಗಳಿವೆ. ಅದರಲ್ಲಿ ಪ್ರಮುಖವಾದವು ಅಭಯ ಆಂಜನೇಯ ದೇವಸ್ಥಾನ, ಪಂಚಮುಖಿ ಆಂಜನೇಯ ದೇವಸ್ಥಾನ, ಬಿಚ್ಚಾಲೆ, ಹಾಗೆ ಅಪ್ಪಣ್ಣಾಚಾರ್ಯರು ವಾಸಿಸಿದ್ದ ಮನೆ. ಇವುಗಳೆಲ್ಲ ನೋಡಬೇಕಂತಂದರೆ ನೀವು ನನ್ನ ಮುಂದಿನ ವಿಡಿಯೋನ ಮಿಸ್ ಮಾಡ್ದೇ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.